ಕರಪ್ಷನ್ ಇಲ್ಲದೇ ನಾನು ಈ ಸಾರ್ವಜನಿಕ ಬದುಕಲ್ಲಿ ಬದಲಾವಣೆ ತರ್ತೀನಿ ಅಂದರೆ ಈ ಇಲ್ಲದಿದ್ರೆ ಏನಾಗ್ಬಿಡುತ್ತೆ ಅಂದರೆ ಈ ಎಲ್ಲ ಹೋಲಿದ್ರೆ ದಿವಸ ಮನೇಲಿ ಬಯಸ್ಕೋಬೇಕಾಗುತ್ತೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವತ್ತಿನ ಪರಿಸ್ಥಿತಿ ಅಷ್ಟು ಸುಲಭ ಇಲ್ಲ. ನನಗೆ ನಾನು ಉಳ್ಕೊಳ್ಳೋದಕ್ಕೆ ನಾನಾ ಕಾರಣಗಳಿಲ್ಲ. ನಾನು 2 ಸರಿ ಗೆಲ್ದನೂ ಇರಲಿಲ್ಲ, ಶಾಸಕ ಚಾನ್ಸೇ ಇರಲಿಲ್ಲ ನನಗೆ. ನಾನು ಬೆಳೆದು ನಾನು ಭೂಮಾಲೀಕರ ಮಗ. ಭೂಮಾಲೀಕರ ವಿರುದ್ಧ ಹೋರಾಟ ಮಾಡಿದ್ದು. ಗೇಣಿದಾರರ ಪರ ನಾನಿದ್ದೆ, ಆದರೆ ನನ್ನ ತಂದೆ ನನ್ನ ಭೂಮಾಲೀಕರ ಕಡೆ ಜನರಿಗೆ ನನ್ನ ಮೇಲೆ ಸಮಾಧಾನ ಇರಲಿಲ್ಲ. ಯಾಕಂದರೆ ಭೂಮಾಲೀಕರು ಎಲ್ಲ ಮಾಡಿರ್ತಾರೆ. ಅದಕ್ಕೆ ನಾನು ಹೇಳ್ತಕ್ಕಂಥ ಅದೇ ಸಾಕಷ್ಟು ನಮಗೆ ಸಾರ್ವಜನಿಕವಾಗಿ ತೊಂದರೆ ಆಗ್ತದೆ. ಬನ್ನಿ ಕೂತ್ಕೊಳ್ಳಿ. ಈಗ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಹಕಾರ ವಿಭಾಗದ ಈ ಒಂದು ವಾರ್ಷಿಕ ಸಹಕಾರ ವಿಭಾಗದ ಗೌರವಾನ್ವಿತ ಅಧ್ಯಕ್ಷರಾದ ಧರ್ಮರಾಜ್ ತಾಳಪಳ್ಳಿ ಸರ್ ಅವರು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ. ನೋಡಿ ಸರ್, ಎಸ್ ವಿ ಕೋಟೆ ಬ್ಲಾಕ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಮ್ಮ ಐಡಿ ಕಾರ್ಡ್ಗಳನ್ನ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಇದಾದ ಬ್ಲಾಕ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಮ್ಮ ಐಡಿ ಕಾರ್ಡ್ಗಳನ್ನ ಸ್ವೀಕಾರ ಮಾಡ್ಕೋಬೇಕು. ನಿಮ್ಮ ಬ್ಲಾಕ್ ಹೋಗಿ ನೀವು ಸಭೆಗಳನ್ನು ಕರೆದು ಅಲ್ಲಿ ಪದಾಧಿಕಾರಿಗಳಿಗೆ ಅದನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ನಿಮ್ಮ ಬ್ಲಾಕ್ ನಲ್ಲಿ ನೀವು ಒಂದು ಸಭೆ ಕರೆದು ಆ ಸಭೆಯಲ್ಲಿ ಈ ಐಡಿ ಕಾರ್ಡ್ಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ನಂಜನಗೂಡು ಬ್ಲಾಕ್ ನ ಪದಾಧಿಕಾರಿಗಳಿಗೆ ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ನಿಮ್ಮ ಬ್ಲಾಕ್ ನಲ್ಲಿ ಮೀಟಿಂಗ್ ಕರೆದು ನೀವು ಐಡಿ ಕಾರ್ಡ್ಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರನ್ನು ಹೊರತುಪಡಿಸಿ ಉಳಿಕೆ ಪದಾಧಿಕಾರಿಗಳು ಮೇಲ್ಭಾಗ ಹತ್ತಬೇಕು. ವರ್ಣ ವಿಧಾನಸಭಾ ಕ್ಷೇತ್ರ ವರ್ಣ ಬ್ಲಾಕ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಮ್ಮ ಐಡಿ ಕಾರ್ಡ್ಗಳನ್ನ ಸ್ವೀಕಾರ ಮಾಡಿಕೊಂಡು ನಿಮ್ಮ ಬ್ಲಾಕ್ ತಗಡೂರು ಬ್ಲಾಕ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಐಡಿ ಕಾರ್ಡ್ಗಳನ್ನ ನಿಮ್ಮ ಬ್ಲಾಕ್ ನಲ್ಲಿ ಸಭೆ ಕರೆದು ಅಲ್ಲಿ ವಿತರಣೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮೈಸೂರು ಜಿಲ್ಲಾ ಸಹಕಾರ ವಿಭಾಗದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಸಹಕಾರ ವಿಭಾಗದ ಪದಾಧಿಕಾರಿಗಳಿಗೆ ನಿನ್ನೆ ಚಾಮುಂಡೇಶ್ವರಿ 1ನೇ ಆಷಾಢದ ಪೂಜೆ ಪುರಸ್ಕಾರಗಳು ನಡೆದಿದೆ. ಅವರ ಪರವಾಗಿ ನಾನು ಶುಭಕಾಮನೆಗಳು ಮತ್ತು ಆಶೀರ್ವಾದವನ್ನು ಸಿಗಲಿ ಅಂತ ಹೇಳ್ತಾ, ನಾನು ಸಾಲಿಗ್ರಾಮ ತಾಲೂಕು ಮತ್ತು ಕೇರನಾಳ ತಾಲೂಕು ಎರಡೂ ಒಳಗೊಂಡು ಮೈಸೂರು ಜಿಲ್ಲಾ ಸಹಕಾರ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷನಾಗಿ ಎಲ್ಲ ಜನತೆಗೆ ಮತ್ತು ಸಹಕಾರ ವಿಭಾಗಕ್ಕೆ ಶುಭ ಕೋರುತ್ತಾ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವುದರ ಮೂಲಕ ನಾನು ಎಲ್ಲರನ್ನು ಕೂಡ ಸಂಘಟನೆ ಮಾಡಿ ನಾನು ಪೂರ್ವಕವಾಗಿ ಯಾವುದೇ ಜಾತ್ಯತೀತವಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾನು ಸಹಕರಿಸ್ತೀನಿ ಅಂತ ಹೇಳ್ತಾ, ಹಾಗೂ ಇಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಒಂದು ಶುಭಕಾಮನೆಗಳನ್ನು ತಿಳಿಸುತ್ತಾ ನಾನು 2 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್, ಜೈ ಸಹಕಾರ ವಿಭಾಗ, ಜೈ ಕರ್ನಾಟಕ ಮಾತು. Audio Jungle.